ಬಗ್ಗೆ ಇತ್ತಿತ್ತಲಾಗಿ ನಿಮಗೆ ನಿಜವಾದ ಏನಾದರೂ ಸ್ವಾಭಿಮಾನ ಇದ್ರೆ, ಬಾಬಾ ಸಾಹೇಬ್ ಬಗ್ಗೆ ಒಂದು ಗೌರವ ಇದ್ರೆ, ನಾವು ಕೊಟ್ಟಂತ ಕರೆಗೆ ನೀವು ಕೂಡ ಬಂದು ಬೆಂಬಲಿಸಬೇಕು. ಯಾಕಂದ್ರೆ ಇದು ಪಕ್ಷಾತೀತವಾದಂಥ ಹೋರಾಟ. ಇದು ನಾವು ಯಾವುದೇ ಪಕ್ಷದ ಬ್ಯಾನರಲ್ಲಿ ಮಾಡ್ತಾ ಇಲ್ಲ, ಇದು ಕಾಂಗ್ರೆಸ್ ಪಕ್ಷದ ಬ್ಯಾನರಲ್ಲಿ ಮಾಡ್ತಾ ಇಲ್ಲ. ಎಲ್ಲ ಅಹಿಂದ ಪ್ರಗತಿಪರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾದಿಗಳ ಒಕ್ಕೂಟ, ರೈತ ಸಂಘ, ಕಮ್ಯುನಿಸ್ಟ್ ಪಕ್ಷ, ಮಹಿಳಾ ಸಂಘಟನೆಗಳು ಎಲ್ಲರೂ ಸೇರಿ ಮಾಡ್ತಾ ಇದೀವಿ. ಹೀಗಾಗಿ ನಿಮಗಿದು ನಿಮ್ಮ ದೇಶಭಕ್ತಿಯನ್ನು, ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿಮ್ಮ ಒಂದು ಗೌರವವನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಇದೆ. ನೀವು ಬಂದು ಭಾಗಿಯಾಗಲಿ, ಬೆಂಬಲಿಸಲಿ ಅನ್ನೋಂಥ ಒಂದು ಒತ್ತಾಯವನ್ನು ನಾನು ಈ ಬಿಜೆಪಿ ಪಕ್ಷಕ್ಕೆ ಮತ್ತು ಮುಖಂಡರಿಗೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಅನೇಕ ಜನ ಇನ್ನೂ ಕೂಡ ಮಾತನಾಡಿದ್ದಾರೆ. ಇವತ್ತು 28ನೇ ತಾರೀಕಿಗೆ ನಡೀತಕ್ಕಂಥ ಇವತ್ತು ಶಾಲಾ ಕಾಲೇಜುಗಳು ಬಂದಾಗ್ತಾ ಇವೆ, ಬಸ್ಸುಗಳು ಬಂದಾಗ್ತಾ ಇವೆ, ಮಾರ್ಕೆಟ್ ಬಂದಾಗ್ತಾ ಇದೆ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಇವತ್ತು ಏನು ಈ ಒಂದು ಒಕ್ಕೂಟಿದೆ, ಸಂವಿಧಾನ ರಕ್ಷಣಾ ಸಮಿತಿಯ ಒಂದು ಇದರಲ್ಲಿ ಇವತ್ತು ಅಹಿಂದ ಆಗಿರ್ಬೋದು, ಅಹಿಂದ ಸಂಘಟನೆ ಆಗಿರ್ಬೋದು, ದಲಿತ ಎಲ್ಲ ಸಂಘಟನೆಗಳ ಮುಖ್ಯಸ್ಥರಾಗಿರ್ಬೋದು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಆಶ್ರಯ ಆಗಿರ್ಬೋದು, ಇವತ್ತೇನಿದೆ ಮಾನವ ಹಕ್ಕುಗಳ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಕೂಡ ಈ ಬೆಂಬಲಕ್ಕೆ ಇದನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಬೆಂಬಲಕ್ಕೆ ನೀವು ವ್ಯಾಪಕವಾಗಿರ್ತಕ್ಕಂಥ ಒಂದು ಪ್ರಚಾರವನ್ನು ನಮ್ಗೆ ಕೊಡೋದ್ರ ಮುಖಾಂತರ ನೀವು ಕೂಡ ಸಂವಿಧಾನದ ರಕ್ಷಣೆಗೆ ನಿಲ್ಲಬೇಕು ಅಂತ ಹೇಳಿ ತಮ್ಮಲ್ಲಿ ಕೂಡ ವಿನಂತಿ ಮಾಡಿ, ಈಗ ನಮ್ಮ